ನಮ್ಮ ಚಾಲಕರು ಅವ್ರದ್ದೇನು ಅರ್ನಿಂಗ್ ಇದೆಯೋ ಅದನ್ನ ಜಾಸ್ತಿ ಮಾಡಕ್ಕಂತ ನಾವು ಹೊಸದಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನೇ ಜೀರೋ ಕಮಿಷನ್. ಸುಮಾರು ಜನರಂತೂ ಆಕ್ಚುಲಿ ನಂಬೇ ಇಲ್ಲ, ಬರೀ 5 ರೂಪಾಯಿನ ಏನು ಸರ್ ತಮಾಷೆ ಮಾಡ್ತಾ ಇದ್ದೀರಾ, ಇಂಥದ್ದು ಕೂಡ ಬಂದಿತ್ತು. ನಮ್ದು ಇನ್ನೊಂದು ನೋಡಿ, ನಮ್ಮ ಕಂಪ್ನಿ ಉದ್ದೇಶ ಒಂದೇನೆ, ನಾವು ಬೆಳಿಬೇಕು ನೀವು ಬೆಳೀರಿ. ಅಂದ್ರೆ ನಾವು ಬೆಳಿಬೇಕು, ನಮ್ಮ ಡ್ರೈವರ್ಸು ಬೆಳಿಬೇಕು, ಇಬ್ರು ಬೆಳಿಬೇಕು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತೇನಪ್ಪಾ ಅಂದ್ರೆ ರ್ಯಾಪಿಡೋ ಆಟೋದಲ್ಲಿ ಒಂದು ಹೊಸ ಫೀಚರ್ ನ ತಂದಿದ್ದಾರೆ, ಜೀರೋ ಕಮಿಷನ್ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ ರ್ಯಾಪಿಡೋ ಮ್ಯಾನೇಜರ್. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇವಾಗ ನಾವು ಬೇರೆ ಬೇರೆ ಅಪ್ಲಿಕೇಶನ್ ಗಳೆಲ್ಲ ನೋಡಿರ್ತೀವಿ, 20 ರೂಪಾಯಿ ಕಮಿಷನ್, 30 ರೂಪಾಯಿ ಕಮಿಷನ್. ದಿನ ನಾವು ಆಟೋನ ಓಡಿಸಿದ್ರೆ 200 ರೂಪಾಯಿ 250 ರೂಪಾಯಿ ಬರೀ ಕಮಿಷನ್ಗೆ ನಾವು ಕೊಡೋದಾಗುತ್ತೆ. ಅದಕ್ಕೋಸ್ಕರ ಜೀರೋ ಕಮಿಷನ್ ಅಂತ ಹೇಳ್ಬಿಟ್ಟು ಹೊಸ ಆಪ್ಷನ್ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ರ್ಯಾಪಿಡೋ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಅಂದ್ರೆ ಇವಾಗ ಏನ್ ಆಫರ್ ತರ್ತಾ ಇದ್ದೀರಾ, ಏನ್ ಫೀಚರ್ ಇದು? ರ್ಯಾಪಿಡೋ ಇವಾಗ ನಮ್ಮ ಚಾಲಕರು ಅವ್ರದ್ದೇನು ಅರ್ನಿಂಗ್ ಇದೆಯೋ ಅದನ್ನ ಜಾಸ್ತಿ ಮಾಡಕ್ಕಂತ ನಾವು ಹೊಸದಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನೇ ಜೀರೋ ಕಮಿಷನ್. ಸೊ ಇದರಲ್ಲಿ ನಾವು ಲೈಫ್ ಟೈಮ್ ಜೀರೋ ಕಮಿಷನ್ ನಾವು ಇವಾಗ ಚಾಲಕರಿಗೆ ಕೊಡ್ತಾ ಇದೀವಿ. ಓಕೆ ಸರ್, ಅಂದ್ರೆ ಲೈಫ್ ಟೈಮ್ ಜೀರೋ ಕಮಿಷನ್ ಅಂದ್ರೆ ಯಾವ ರೀತಿ ಸರ್? ಲೈಫ್ ಟೈಮ್ ಜೀರೋ ಕಮಿಷನ್ ಯಾವ ತರ ಅಂದ್ರೆ, ನೋಡಿ ಇವತ್ತು ಇರುತ್ತೆ ನಾಳೆ ತೆಗಿತೀವಿ ಆ ತರ ಅಲ್ಲ. ಇದು ನಿಮ್ಗೆ ಲೈಫ್ ಟೈಮ್ ಜೀರೋ ಕಮಿಷನ್ ಕೊಡ್ತಾ ಇದೀವಿ ನಾವು. ಓಕೆ, ಅಂದ್ರೆ ಮತ್ತೆ ಯಾವ ರೀತಿ ಸರ್? ಅಂದ್ರೆ ಪೇಮೆಂಟ್ ಯಾವ ರೀತಿ? ಅಂದ್ರೆ ಕಸ್ಟಮರ್ ಏನಿರ್ತಾರೆ ಅಷ್ಟು ಪೇಮೆಂಟ್ ಅವ್ರಿಗೆ ಹೋಗುತ್ತಾ, ಯಾವ ರೀತಿ? ಹೌದು, ಕಸ್ಟಮರ್ ಇವಾಗ ನೋಡಿ ಅವ್ರ ಅಪ್ಲಿಕೇಶನ್ ಏನ್ ದುಡ್ಡು ತೋರಿಸುತ್ತೋ ಸಂಪೂರ್ಣವಾಗಿ ಅದು ನಮ್ಮ ಚಾಲಕರಿಗೆ ಹೋಗುತ್ತೆ. ಯಾವುದೇ ರೀತಿ ಅಂತ ಕಟ್ಔಟ್ ಆಗಲಿ ಕಮಿಷನ್ಸ್ ಅಲ್ಲಿ ಏನೂ ಇರಲ್ಲ. ಜಸ್ಟ್ ಈ ಬೆಲೆಗಿಂತ ಕಮ್ಮಿ. ಟೀ ಬೆಲೆ ಎಷ್ಟು ಸರ್ ಮಾರ್ಕೆಟ್ ಅಲ್ಲಿ ಈಗ? 10 ರೂಪಾಯಿ ಇದೆ ಸರ್. ಅದಕ್ಕಿಂತ ಅರ್ಧ ಬೆಲೆ ಸರ್, 5 ರೂಪಾಯಿ ಅಷ್ಟೇ. ಓಕೆ, ಜಸ್ಟ್ 5 ರೂಪೀಸ್. ಅದು ಇವತ್ತು ನೀವು ರೈಡ್ ಇವತ್ತು ಅಂತಾರೆ, ನಾಳೆ ಕಟ್ ಆಗುತ್ತೆ ಅದು. ಅಂದ್ರೆ ಜಸ್ಟ್ 5 ರೂಪಾಯಿಗೆ ಒಂದ್ ದಿನದ ಅವರು ರೈಡ್ ಮಾಡಬಹುದು, ಯಾವುದೇ ರೀತಿ ಕಮಿಷನ್ ಇರಲ್ಲ. ಕರೆಕ್ಟ್ ಸರ್. ದಿನಕ್ಕೆ 5 ರೂಪಾಯಿ ಕಟ್ಟಿದ್ರೆ ಸಾಕು, ಕಮಿಷನ್ ಇಲ್ಲ. ಜಸ್ಟ್ 5 ರೂಪೀಸ್, ಬರೀ 5 ರೂಪಾಯಿ ಆಕ್ಸೆಸ್ ಫೀ ಅಷ್ಟೇ. ಓಕೆ ಓಕೆ. ಅದ್ ಬಿಟ್ಟು ಇನ್ನ ಹಿಡನ್ ಚಾರ್ಜಸ್ ಅದು ಇದಂತ ಏನೂ ಇಲ್ಲ. 5 ರೂಪಾಯಿ ಮಾತ್ರ ಫಿಕ್ಸೆಡ್. ಓಕೆ, ಇವಾಗ ಬೇರೆ ಆ್ಯಪ್ಗಳಲ್ಲೆಲ್ಲ 20 ರೂಪೀಸ್ 30 ರೂಪೀಸ್ ಎಲ್ಲ ಕಮಿಷನ್ ಕಟ್ ಮಾಡ್ಕೋತಾರಲ್ಲ, ಮತ್ತೆ ನಿಮ್ದ್ರಲ್ಲಿ 5 ರೂಪಾಯಿ ಅಂದ್ರೆ ಯಾವ ರೀತಿ ಸರ್ ಇದು? ನಮ್ದ್ರಲ್ಲಿ 5 ರೂಪಾಯಿ ಅಷ್ಟೇ. ಹೇಳ್ದಂಗೆ ಲೈಫ್ ಟೈಮ್ ಜೀರೋ ಕಮಿಷನ್ ಇದು, ಪ್ಲಸ್ ಆಕ್ಸೆಸ್ ಫೀ ಅನ್ನೋದೇನು 5 ರೂಪಾಯಿ ಮಾತ್ರ ಅಷ್ಟೇ. ಓಕೆ, ಅಂದ್ರೆ ನೀವು ಯಾವತ್ತು ಲೈಫ್ ಟೈಮ್ ಅಂದ್ರೆ ಯಾವತ್ತು ಕಮಿಷನ್ ಮಾಡಲ್ಲ ಈಗ? ಯಾವತ್ತೂ ಮಾಡಲ್ಲ, ಎಂದಿಗೂ ಮಾಡಲ್ಲ. ಓಕೆ, ಇವಾಗ ಲೈಫ್ ಟೈಮ್ ಜೀರೋ ಕಮಿಷನ್. ಲೈಫ್ ಟೈಮ್ ಜೀರೋ ಕಮಿಷನ್. ಹೌದು. ಓಕೆ, ಇವಾಗ ಇದಂದ್ರೆ ಯಾವ ರೀತಿ ಕಸ್ಟಮರ್ ಪೇ ಮಾಡ್ತಾರೆ, ಅದು ಯಾವ ರೀತಿ ಬರುತ್ತೆ ಸರ್? ಕಸ್ಟಮರ್ ನೋಡಿ, ಇದ್ರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಡ್ರೈವರ್ಸ್ ಇವಾಗ ನೋಡಿ, ಇವಾಗ ಆಟೋ ಡ್ರೈವರ್ಸ್ ನಮ್ಮ ಚಾಲಕರು ಯಾರಿದ್ದಾರೋ ಅವ್ರ ಫೀಲ್ಡ್ ಅಲ್ಲಿ ಇದ್ದಾಗ ಅವ್ರಿಗೆ ದುಡ್ಡು ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಅದು ಕ್ಯಾಶ್ ಅವ್ರಿಗೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಅವ್ರು ಗ್ಯಾಸ್ ಹಾಕ್ಸಾಗಿರ್ಬೋದು, ಇಲ್ಲ ಪಂಚರು, ಇನ್ನೊಂದು ಮತ್ತೊಂದು ಬಹಳಷ್ಟು ಫೀಲ್ಡ್ ಅಲ್ಲಿ ಬೇಕು, ದುಡ್ಡುಗಳು ಬೇಕಾಗುತ್ತೆ. ಆಯ್ದಕ್ಕಂತ ನಾವು ಡೈರೆಕ್ಟ್ ಪೇ ಮಾಡ್ಬಿಟ್ಟಿದೀವಿ. ಸೊ ಆರ್ಡರ್ ಮುಗಿತಿದ್ದಂಗೆ ಅವ್ರ ದುಡ್ಡು ಅವ್ರಿಗೆ ಕಸ್ಟಮರ್ ಏನಿದೆಯೋ ಡೈರೆಕ್ಟ್ ಆಗಿ ಅವ್ರು ಕೊಟ್ಬಿಡ್ತಾರೆ. ಓಕೆ, ಇದು UPI ಮೂಲಕ ಆಗಿರ್ಬೋದು, ಇಲ್ಲ ಕ್ಯಾಶ್ ಮೂಲಕ ಆಗಿರ್ಬೋದು. ಓಕೆ, ನಿಮಗೆ ಡೈರೆಕ್ಟ್ ಆಗಿ ವಾಲೆಟ್ಗೆ ಬರೋ ಅವಶ್ಯಕತೆ ಇಲ್ಲ? ಇಲ್ಲ, ಆತರ ಏನಿಲ್ಲ. ಕಸ್ಟಮರ್ ಇರ್ತಾರೆ, ಡೈರೆಕ್ಟ್ ಅವರೇ ಪೇ ಮಾಡ್ಕೋಬಹುದು. ಎಸ್, ಹೌದು, ಡೈರೆಕ್ಟ್ ಪೇ ಇರುತ್ತೆ. ಓಕೆ, ಇವಾಗ ನೋಡಿ, ಯಾವ್ದೇ ರೈಡ್ ಮಾಡಿದ್ರು ಕೂಡ ಅಷ್ಟೇ, ಆ ಅರ್ನಿಂಗ್ ಜೊತೆ 20 ರೂಪಾಯಿ ನಾವು ಪಿಕಪ್ ಚಾರ್ಜ್ ಕೂಡ ಕೊಡ್ತಾ ಇದೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಾವು ಮಾಡೋದು ಇದು ಹೊಸ ಮಾಡ್ಲ್ ಇದು. ಸೊ ಕಂಪ್ಲೀಟ್ ಈ ಕಮಿಷನ್ ಅನ್ನೋದು ಏನು ಇರಲ್ಲ. ಆಕ್ಸೆಸ್ ಫೀ 5 ರೂಪೀಸ್ ಮಾತ್ರ ಇರುತ್ತೆ. 20 ರೂಪಾಯಿ ಪಿಕಪ್ ಚಾರ್ಜಸ್ ಇದು. ಓಕೆ, ಇವತ್ತೊಂದಿನ ವರ್ಕ್ ಮಾಡಿದ್ರೆ ನಾಳೆ ಅವನು 5 ರೂಪಾಯಿ ಕಟ್ಟಿದ್ರೆ ಸಾಕು, ಮಾತ್ರ 5 ರೂಪಾಯಿ. 5 ರೂಪಾಯಿ ಮಾತ್ರ. 5 ರೂಪಾಯಿ. ಇಂಡಿಯಾದಲ್ಲಿ ನಾವೇನು ಇಷ್ಟು ಕಮ್ಮಿ ಆಗಿರೋ ಒಂದು ಆಕ್ಸೆಸ್ ಫೀ ಜೊತೆ ಬಂದಿರೋದು. ನಿಮಗೂ ಕೂಡ ಗೊತ್ತಿರಬೇಕು, ಇಷ್ಟು ಕಮ್ಮಿ ಅಲ್ಲಂತೂ ಇನ್ಯಾರು ಬಂದಿರಲ್ಲ ಮಾರ್ಕೆಟ್ ಅಲ್ಲಿ. ಆಫರ್ ನಾವು ತಂದಿರೋದು ಎಂತಕ್ಕಂದ್ರೆ, ಡ್ರೈವರ್ಸ್ ಏನಿದಾರೋ ಅವ್ರದ್ದು ಅರ್ನಿಂಗ್ ಚೆನ್ನಾಗಿ ಬರಬೇಕು. ಅವರು ಮಾಡೋ ಬಾಡಿಗೆಗೆ ನೋಡಿ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು, ಸೊ ಅದೆಲ್ಲ ಇಲ್ಲದೆ ಇರಲಿ ಎಂಬುದು ಡೈರೆಕ್ಟ್ ಏನಿದೆಯೋ ಅವ್ರ ಬೆನಿಫಿಟ್ ಅವ್ರಿಗೆ ಇರ್ಬೇಕು ಮೇನು. ಸೊ ಅದಕ್ಕಂತ ನಮ್ಮ ಸಂಸ್ಥೆ ಏನಿದೆ ಇದು ದೊಡ್ಡದಾಗ ಈ ನಿರ್ಧಾರಕ್ಕೆ ಬಂದಿರೋದು. ನಮ್ದು ಇನ್ನೊಂದು ನೋಡಿ, ನಮ್ಮ ಕಂಪ್ನಿ ಉದ್ದೇಶ ಒಂದೇನೆ, ನಾವು ಬೆಳಿಬೇಕು ನೀವು ಬೆಳೀರಿ. ಅಂದ್ರೆ ನಾವು ಬೆಳಿಬೇಕು, ನಮ್ಮ ಡ್ರೈವರ್ಸು ಬೆಳಿಬೇಕು, ಇಬ್ರು ಬೆಳಿಬೇಕು. ಸೊ ಬರೀ ಇವಾಗ ಕಮಿಷನ್ ಅಲ್ಲಿ ತಗೊಂಡು ಇವಾಗ ನಾವೇ ದುಡ್ಡು ಮಾಡ್ಕೊಬೇಕು ಆತರ ಏನಿಲ್ಲ. ಅವರು ಮಾಡ್ಕೊಳ್ಳಿ, ನಾವು ಮಾಡ್ಕೊಳ್ಳೋಣ. ಓಕೆ, ಇವಾಗ ಆರ್ಡರ್ಸ್ ಎಲ್ಲ ಯಾವ ರೀತಿ ಸರ್? ಆರ್ಡರ್ಸ್ ಎಲ್ಲ ಹೆಂಗಿದೆ? ಆರ್ಡರ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಹೌದು. ನೋಡಿ, ನೀವು ರ್ಯಾಪಿಡೋದಂತೂ ನಿಮಗೆ ಯಾವತ್ತೂ ಅಷ್ಟೇ ಆರ್ಡರ್ಸ್ ಬರೋಲ್ಲ ಅನ್ನೋದು ಯಾವುದೂ ಇಲ್ಲ. ಆರ್ಡರ್ಸ್ ಅಂತೂ ಎನಿ ಟೈಮ್ ಬಂದೇ ಬರುತ್ತೆ. ನೋಡಿ, ನಮ್ಮ ಡ್ರೈವರ್ಸ್ ಹತ್ರ ಎಲ್ಲ ನೋಡಿ, ನಾವು ಇನ್ನೊಂದೇನಂದ್ರೆ, ನಾವು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡಲ್ಲ, ಬಂದಿದೆ ಮಾಡ್ಕೊಳ್ಳಿ ಅಂತ. ನಮ್ದು ಟೀಮ್ಸ್ ಕೂಡ ಇರುತ್ತೆ, ಕಾಲಿಂಗ್ ಟೀಮ್ ಇದೆ, ಅವರು ಕೂಡ ಮಾತಾಡ್ತಾರೆ, ಅವರು ಕೂಡ ಸಜೆಷನ್ ತಗೊಂತಾರೆ. ನಾವು ಕೂಡ ಅದೆಲ್ಲ ಸಜೆಷನ್ ನಾವು ಕವರ್ ಅಪ್ ಮಾಡ್ಕೊಂತ ಇರ್ತೀವಿ, ಎಲ್ಲ ನೋಡ್ತೀವಿ. ಸೊ ಅವ್ರ ಏನ್ ಕ್ವಶನ್ಸ್ ಇದೆಯೋ, ಮತ್ತೆ ಅವ್ರಿಗೆ ಮುಖ್ಯವಾಗಿ ಅವ್ರಿಗೆ ಹೇಗೆ ಅನಿಸ್ತು ಈ ಕಮಿಷನ್ ಮಾಡಲ್, ಅವ್ರಿಗೆ ಸಾರಿ ಮೇನ್ ಅವ್ರಿಗೆ ಇದು ಹೇಗೆ ಅನಿಸ್ತು ಅವ್ರಿಗೆ ಅಂತ ನಾವು 100% ಇದ್ರ ಬಗ್ಗೆ ನಾವು ಎಲ್ಲ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ತಾ ಇರ್ತೀವಿ. ಮತ್ತೆ ಕಾಲಿಂಗ್ಸ್ ನಮ್ಮ ಕಾಲಿಂಗ್ ಟೀಮ್ಸ್ ಹೇಳ್ದಂಗೆ ಅವ್ರು ಕೂಡ ಕಾಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಗಿತ್ತು
ಫೀಡ್ಬ್ಯಾಕ್ ಅವ್ರ ಎಕ್ಸ್ಪೀರಿಯನ್ಸ್ ನ ತಗೊಳ್ತಾ ಇರ್ತಾರೆ. ಹೌದು, ಅದ್ರ ಸಲುವಾಗಿ ನೀವು ಅಪ್ಡೇಟ್ ನ ಮಾಡ್ತಾ ಇರ್ತೀರಾ. ಹೌದು 100%. ಎಸ್, ನಾವು ಮಾಡಿರೋ ನೋಡಿ, ಇನ್ನೊಂದು ನಮ್ಮ ಕಡೆಯಿಂದ ಸುಮಾರು ಡ್ರೈವರ್ಸ್ ಕಾಲ್ ಹೋಗಿದೆ, ಅದರಲ್ಲೂ ಅಷ್ಟೇ ಎಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್ ಇತ್ತು. ಸುಮಾರು ಜನರಂತೂ ಆಕ್ಚುಲಿ ನಂಬೇ ಇಲ್ಲ, ಬರೀ 5 ರೂಪಾಯಿನ ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ, ಇಂಥದ್ದು ಕೂಡ ಬಂದಿತ್ತು. ಬಟ್ ಹೌದು, ಇದು ನಿಜ, ಇದು 5 ರೂಪಾಯಿ ಮಾತ್ರ ಆಕ್ಸೆಸ್ ಫೀ. ನೋಡಿ, ಮುಖ್ಯವಾಗಿ ನಾವು ಕಮಿಷನ್ ರಿಮೂವ್ ಮಾಡಿರೋದು ಎಂತಕ್ಕಂದ್ರೆ ನಮ್ಮ ಡ್ರೈವರ್ಸ್ ಅರ್ನಿಂಗ್ಸ್ಗೋಸ್ಕರ. ಇವಾಗ ನೋಡಿ, ಅವರು ಯಾವುದೇ ಒಂದು ಬಾಡಿಗೆ ಮಾಡಬೇಕು ಅಂದ್ರೂ ಕೂಡ ಅದೇನು ಆರ್ಡರ್ ಅಮೌಂಟ್ ಬರುತ್ತೋ ಅದ್ರ ಕಮಿಷನ್ ಅಂತಾನೆ ಅಷ್ಟು ಹೋಗುತ್ತೆ, ಕಮಿಷನ್ GST ಅಂತ ಅಷ್ಟು ಹೋಗುತ್ತೆ. ಅವ್ರಿಗೇನು ಬೆನಿಫಿಟ್ ಇರುತ್ತೆ ನೋಡಿ, ಬೇರೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಅಗ್ರಿಗೇಟರ್ಸು ಅಷ್ಟೇ ಕಮಿಷನ್ ತಗೊಂತಾ ಇದ್ದಾರೆ. ಬಟ್ ಡ್ರೈವರ್ಸ್ ಒಂದು ಅರ್ನಿಂಗ್ ಅನ್ನೋದು ಬೇಕಲ್ಲ ಅವ್ರಿಗೆ. ಬೈ ದಿ ಎಂಡ್ ಆಫ್ ದಿ ಅವ್ರು ಮತ್ತೆ ಮನೆಗೆ ಹೋಗ್ಬೇಕು, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅಷ್ಟು ಕಷ್ಟಪಟ್ಟು ಆರ್ಡರ್ಸ್ ಎಲ್ಲ ಮಾಡ್ತಾರೆ, ಮುಗಿಸ್ಕೊಂಡು ಹೋಗ್ಬೇಕು, ಅವ್ರಿಗೂ ಒಂದು ಅರ್ನಿಂಗ್ಸ್ ಅನ್ನೋದು 100% ಬೇಕೇ ಬೇಕಲ್ಲ. ಮತ್ತು ಅದು ಅಲ್ಲದೆ ನೋಡಿ ನಾವು ನಮ್ಮ ಕ್ಯಾಪ್ಟನ್ಸ್ ಯಾವ ಥರ ಅಂದರೆ, ನಾವು ಬೇರೆ ಅಗ್ರಿಗೇಟರ್ಸ್ ಕಂಪೇರ್ ಮಾಡಿದ್ರೆ ನಾವು ಯಾವತ್ತಿಗೂ ಅಷ್ಟೇ ನಮ್ಮ ಕ್ಯಾಪ್ಟನ್ಸು ಅವ್ರ ಅರ್ನಿಂಗ್ಸ್ ಬಗ್ಗೆ ನಾವು ತುಂಬ ಥಿಂಕ್ ಮಾಡ್ತೀವಿ. ಸೊ ಇದಕ್ಕಿಂತ ಮುಂಚೆ ನೋಡಿ, ನಾವು ಇನ್ಶೂರೆನ್ಸ್ ಅಂತ ಮಾಡ್ಕೊಟ್ಟಿದ್ವಿ. ನಾವು ಡ್ರೈವರ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅವ್ರಿಗೋಸ್ಕರ ಇಂಥ ಇನ್ಶೂರೆನ್ಸ್ ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತೆ ಲೋನ್ಸು ಬಹಳಷ್ಟು ಡ್ರೈವರ್ಸು ಅವ್ರ ಮಕ್ಳಿಗೆ ಓದ್ಸೋಕ್ಕಂತ ಏನು ಅವ್ರ ಪ್ರಯತ್ನ ಇತ್ತು, ಅದಕ್ಕಂತ ನಾವು ಹೆಲ್ಪ್ ಮಾಡಿದ್ವಿ. ಅವ್ರ ಮಕ್ಳಿಗಂತ ನಾವು ಲೋನ್ಸ್ ಕೂಡ ಬಹಳಷ್ಟು ಸಲ ಕೊಟ್ಟಿದ್ದೀವಿ ನಾವು ನಮ್ಮ ಡ್ರೈವರ್ಸ್ಗೆ. ಬೇರೆ ಸಂಸ್ಥೆ ನೋಡಿ, ಬೇರೆ ಸಂಸ್ಥೆ ಎಲ್ಲ ನನಗೆ ಗೊತ್ತಿರೋಂಗೆ ಯಾರು ಇಷ್ಟೊಂದೆಲ್ಲ ಯಾರು ಮಾಡ್ಕೊಟ್ಟಿರಲ್ಲ. ನಾವು ಎಷ್ಟು ಅನುಕೂಲ ನಾವು ಡ್ರೈವರ್ಸ್ ಮಾಡ್ಕೊಟ್ಟಿದ್ದೀವಿ. ನಾವು ನೋಡಿ, ಸತತವಾಗಿ ನಾವು ಏನಾದರೂ ನಾವು ಯಾವ ಥರ ಅಂದರೆ ಒಂದರಲ್ಲೇ ಇರಲ್ಲ, ಹೊಸದಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀವಿ. ನೋಡಿ, ಇವಾಗ ಆಟೋ ಸರ್ವಿಸ್ ಅಂದರೆ ಇವಾಗ ನಮ್ಮಲ್ಲಿ ಆಟೋ ಸರ್ವಿಸ್ ಭಾಳಷ್ಟು ಇದೆ. ಇವಾಗ ನೋಡಿ, ಆಟೋ ಶೇರ್ ಆಟೋ ಆಗಿರ್ಬೋದು, ಶೇರ್ ಆಟೋನೂ ಇದೆ, ಅದರಲ್ಲೂ ಜಾಸ್ತಿ ಗಳಿಸ್ಬೋದು. ಈ ಶೇರ್ ಆಟೋ ಅಂದರೆ ಯಾವ ಥರ ಅಂದರೆ, ಒಂದೇ ಏರಿಯಾದಲ್ಲಿ 2 ಕಸ್ಟಮರ್ ಇರ್ತಾರೆ, ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋದ್ರಲ್ಲಿ ಡ್ರಾಪ್ ಮಾಡಬೇಕು. ಸೊ ಅದಕ್ಕಂತಾನೆ ಇನ್ಸೆಂಟಿವ್ಸ್ ಕೂಡ ಸಪ್ರೇಟ್ ಇರುತ್ತೆ, 30 ರೂಪಾಯಿ ಇನ್ಸೆಂಟಿವ್ ಇರುತ್ತೆ. ಮತ್ತೆ ಅರ್ನಿಂಗು ಅಷ್ಟೇ. ಇವಾಗ ನೋಡಿ, ಹೋಗೋ ದಾರಿಯಲ್ಲಿ ಅವರು ಒಬ್ಬರನ್ನೇ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ತಾ ಇದ್ದಾರೆ ಅಂದ್ರೆ 100% ಅವ್ರು ಒಳ್ಳೆ ಅರ್ನಿಂಗ್ ಅಲ್ವಾ ಅದು. ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ ನಮ್ಮ ರ್ಯಾಪಿಡೋ ಮ್ಯಾನೇಜರ್ ಅವರು ಮಾತಾಡಿರೋದು. ಏನಪ್ಪಾ ಅಂತಂದ್ರೆ, ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾರೆಲ್ಲ ಆಟೋ ಡ್ರೈವರ್ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ರೀತಿಯ ಸಂಪಾದನೆ ಆಗ್ಲಿ ಅನ್ನೋಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ, ಮುಂಚೆಲ್ಲ ಕಮಿಷನ್ಗಳು, ಈಗ ಬೇರೆ ಬೇರೆ ಕಂಪ್ನಿಗಳೆಲ್ಲ 20%, 15% ಎಲ್ಲ ಕಮಿಷನ್ ತಗೋತಾ ಇದ್ರು. ಇವಾಗ ಏನು ಅಂದ್ರೆ, ಜೀರೋ ಕಮಿಷನ್, ಲೈಫ್ ಟೈಮ್ ಜೀರೋ ಕಮಿಷನ್. ನಿಮ್ಗೆ ಯಾವುದೇ ರೀತಿಯ 1 ರೂಪಾಯಿ ಕೂಡ ಕಟ್ ಆಗಲ್ಲ. ಏನು ಅಂದ್ರೆ, ಇವತ್ತು ರೈಡ್ ಮಾಡ್ತೀರಾ, ಇವತ್ತು ನೀವು ಅರ್ನಿಂಗ್ ಮಾಡ್ತೀರಾ, ನಾಳೆ 5 ರೂಪಾಯಿ ಕಟ್ಟಿದ್ರೆ ಸಾಕು, ನೀವು ಆರಾಮಾಗಿ ಮತ್ತೆ ರೈಡ್ ಮಾಡ್ಕೋತಾ ಇರೋ. ದಿನಕ್ಕೆ 5 ರೂಪಾಯಿ. ನಾವೆಲ್ಲೋ ಖರ್ಚು ಮಾಡ್ತೀವಿ, ಏನೋ ಒಂದು ಟೀ ಕುಡಿತೀವಿ, ಮತ್ತೊಂದೇನೋ ಮಾಡ್ತೀವಿ, ಒಂದು 5 ರೂಪಾಯಿ ನಮ್ಗೆ ಅದು 5 ರೂಪಾಯಿ ಅದು ಹೇಳಕ್ಕೆ ಆಗಲ್ಲ ಸರ್. 5 ರೂಪಾಯಿ ಅಂತಾನು ಹಿಂಗೆ ಅನ್ಕೊಳಕ್ಕೂ ಆಗ್ತಲ್ಲ. 5 ರೂಪಾಯಿ ಕಟ್ಟಿದ್ರೆ ಸಾಕು, ನೀವು ಡೇ ಪೂರ್ತಿ ದುಡಿಬಹುದು ಆರಾಮಾಗಿ, ನೀವು ಜಾಸ್ತಿನೂ ಅರ್ನ್ ಮಾಡ್ಬೋದು. ಅದೇ ರೀತಿ ಇದು ಒಂದೇ ದಿನಕ್ಕಲ್ಲ, 1 ತಿಂಗಳಿಗಲ್ಲ, ಇದು ಆಫರ್ ಇರೋದು 15 ದಿನಕ್ಕೆ. ಯುಗಾದಿ ಆಫರು, ಆ ಆಫರು, ಈ ಆಫರ್ ಅಲ್ಲ, ಇದು ಇರೋದು ಲೈಫ್ ಟೈಮ್ ಆಫರು. ಯಾರೆಲ್ಲ ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ರ್ಯಾಪಿಡೋ ಕ್ಯಾಪ್ಟನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿ ನೀವೇನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ನಿಮ್ಮ ಹತ್ರ ಅಪ್ಲಿಕೇಶನ್ ಇದ್ರೆ ಆನ್ಲೈನ್ಗೆ ಹೋಗ್ಬಿಟ್ಟು ಜಾಸ್ತಿ ಆರ್ಡರ್ನ ಮಾಡಿ ಅಂತ ತಿಳಿಸ್ತಾ, ಡಿಸ್ಕ್ರಿಪ್ಷನ್ಲಿ ಬೇಕಾದ್ರೆ ನಿಮಗೆ ಲಿಂಕ್ ಇದೆ, ಅದು ಡೈರೆಕ್ಟ್ ನಿಮಗೆ ಪ್ಲೇಸ್ಟೋರ್ಗೆ ಹೋಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಹತ್ರ ಅಪ್ಲಿಕೇಶನ್ ಇದ್ರೆ ಆನ್ಲೈನ್ಗೆ ಹೋಗಿ ಜಾಸ್ತಿ ಅರ್ನ್ ಮಾಡಿ ಅಂತ ತಿಳಿಸ್ತಾ, ಈ ವಿಡಿಯೋಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.